ನೋಡಿ, ಮೊನ್ನೆ ದಿನ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಆದೇಶ ಮಾಡಿದ್ದಾರೆ. ರಾಜ್ಯದಲ್ಲಿ ಇವತ್ತು ಚಮ್ಮಾರರು, ರಾಜ್ಯದಲ್ಲಿ ಬಹಳಷ್ಟು ಸಾವಿರಾರು ಕುಟುಂಬಗಳಿದ್ದಾವೆ. ಏನು ಉದ್ಯೋಗ ಮಾಡ್ತಾರೆ? ಪರಿಷ್ಠ ಜಾತಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಆ ಸಮಾಜ ಏನಿದೆ, ಚಪ್ಪಲಿಯನ್ನು ಶೂಗಳನ್ನು ಹೊಲಿತಾರೆ. ರಾಜ್ಯ ಸರ್ಕಾರ ಆದೇಶ ಮಾಡಿ ನೂರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಇದನ್ನು ಈ ಸಮುದಾಯಗಳಿಂದ ಖರೀದಿ ಮಾಡ್ತಾ ಇದ್ರು. ಆದರೆ ಈ ಹೊಸ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ದಾರೆ ಗೊತ್ತಾ? ಪರಿಷ್ಠ ಜಾತಿಗಳ ಬಗ್ಗೆ ಮಾತನಾಡ್ತಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, ಈ ಟೆಂಡರ್ ಏನಿದೆ ಹೊರ ರಾಜ್ಯದ ದೊಡ್ಡ ಕಂಪನಿಗೆ ಟೆಂಡರನ್ನು ಕೊಟ್ಟಿದ್ದಾರೆ. ಯಾಕೆ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳೇ? ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಚಮ್ಮಾರರು ಆ ಶೂ ಅನ್ನು ಹೊಲ್ದ್ಕೊಡಲ್ಲ ಅಂತ ಹೇಳ್ತಾ ಇದ್ರ? ಹೊರ ರಾಜ್ಯದ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಗುತ್ತಿಗೆಯನ್ನು ಕೊಟ್ಟು, ಎಷ್ಟು ಬುದ್ಧಿವಂತರು ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ, ಆ ಟೆಂಡರಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ 500 ಕೋಟಿ ರೂಪಾಯಿ ಟರ್ನ್ ಓವರ್ ಆಗಿರ್ಬೇಕಂತೆ. 500 ಕೋಟಿ ರೂಪಾಯಿ ಟರ್ನ್ ಓವರ್ ಆಗಿದ್ದ ಕಂಪನಿಗಳು ಮಾತ್ರ ಆ ಟೆಂಡರ್ನಲ್ಲಿ ಭಾಗವಹಿಸಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಮತ್ತು ಹಿಂದುಳಿದ ಸಮಾಜಗಳು ಶೂಗಳನ್ನು ಹೊಲ್ದು ಕೊಡ್ತಾ ಇದ್ರು. ಅವ್ರ ಹತ್ರ ಹೋದ್ರೆ ಇವ್ರಿಗೆ ಕಾಸು ಸಿಗೋದಿಲ್ಲ. ಅದಕ್ಕೆ ಹೊರ ರಾಜ್ಯಕ್ಕೆ ಗುತ್ತಿಗೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡೋದಕ್ಕೆ ಹೊರಟಿದ್ದಾರೆ. ಇಂಥ ಲೂಟಿಕೋರ ಕಾಂಗ್ರೆಸ್ ಸರ್ಕಾರ ನಾವಿವತ್ತು ಎಚ್ಚೆತ್ಕೊಳ್ಬೇಕಾಗಿದೆ. ಹೇಳಿದ್ರು, ಎಲ್ಲ ನಮ್ಮ ಮುಖಂಡರು ಮಾತನಾಡ್ತಾ ಹೇಳಿದ್ರು, ಮತದಾರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದ್ರೆ, SIR ನಡೀತಾ ಇದ್ರೆ, ನುಸುಳುಕೋರರೇನಿದ್ದಾರೆ, ಅಕ್ರಮ ವಲಸಿಗರೇನಿದ್ದಾರೆ, ಅವರಿಗೆ ಶಾಶ್ವತವಾಗಿ ಇವತ್ತು ರೆಸಿಡೆಂಟ್ ಸರ್ಟಿಫಿಕೇಟ್ ಅನ್ನು ಕೊಡೋದಕ್ಕೆ ಕೊಟ್ಟಿದ್ದಾರೆ. ಅಧಿಕಾರ ಯಾರಿಗೆ ಕೊಟ್ಟಿದ್ದಾರೆ? ರೆವಿನ್ಯೂ ಇನ್ಸ್ಪೆಕ್ಟರಿಗೆ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ಪೌರತ್ವವನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ವಿನಃ ಇಲ್ಲಿ ಇರ್ತಕ್ಕಂಥ ಕಂದಾಯ ಇಲಾಖೆ ಅಧಿಕಾರಿಗಳಲ್ಲ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ. ಈ ದೇಶದ ರಕ್ಷಣೆಯ ಪ್ರಶ್ನೆ ಇದೆ, ಈ ದೇಶದ ಭದ್ರತೆಯ ಪ್ರಶ್ನೆ ಇದೆ. ಇವೆಲ್ಲ ಗೊತ್ತಿದ್ದು ಕೂಡ ಇಲ್ಲೂ ಕೂಡ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದಕ್ಕೆ ಹೊರಟಿದ್ದಿರಲ್ಲ. ಆ ಭಗವಂತನು ಕೂಡ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕಾಂಗ್ರೆಸ್ ಅವ್ರನ್ನ ಆ ಭಗವಂತನು ಕೂಡ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮುಖಂಡರು ಎಲ್ಲರೂ ಕೂಡ ಮಾತನಾಡ್ತಾ ಇದ್ದೇವೆ. ಮುಂದಿನ ವಾರ ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ಅಯೋಗ್ಯತೆ ಕಾಂಗ್ರೆಸ್ ಸರ್ಕಾರ ಇವತ್ತೇನು ನುಸುಳುಕೋರರಿಗೂ ಕೂಡ ಇವತ್ತು ಸರ್ಟಿಫಿಕೇಟ್ ಕೊಡೋದಕ್ಕೆ ಹೊರಟಿದ್ದಾರೆ. ಇದಕ್ಕೆ ಅವಕಾಶನ ಕೊಡಬಾರ್ದು ಅಂತೇಳಿ ರಾಜ್ಯಪಾಲರನ್ನು ಕೂಡ ನಾವು ಭೇಟಿ ಮಾಡೋರಿದ್ದೇವೆ.